ಬಕ್ರೀದ್ ಸಂದರ್ಭ ಕುರ್ಬಾನಿ ಹೆಸರಿನಲ್ಲಿ ಹಿಂದೂಗಳ ಪರಮ ಶ್ರದ್ಧಾ ಬಿಂದು ಗೋವಿನ ಹತ್ಯೆ ಮಾಡದಂತೆ ನಿಮ್ಮ ಹಬ್ಬ ಆಚರಿಸಿ ಎಂದು ಹಿಂದೂ ಮುಖಂಡರು ಮುಸಲ್ಮಾನರಿಗೆ ಸಲಹೆಯನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಶರಣ್ ಪಂಪ್ವೇಲ್, ಇಫ್ತಾರ್ ಕೂಟಕ್ಕೆ ಹಿಂದೂಗಳನ್ನ ಕರೆಸಿ ಸಮೋಸಾ ಜ್ಯೂಸ್ ಕೊಟ್ರೆ ಮಾತ್ರ ಸಾಲದು. ಬಕ್ರೀದ್ ಸಂದರ್ಭ ಕುರ್ಬಾನಿ ಹೆಸರಿನಲ್ಲಿ ಹಿಂದೂಗಳ ಪರಮ ಶ್ರದ್ಧಾ ಬಿಂದು ಗೋವಿನ ಹತ್ಯೆ ಮಾಡದಂತೆ ನಿಮ್ಮ ಹಬ್ಬ ಆಚರಿಸಿ ನೈಜ ಸೌಹಾರ್ದತೆಯನ್ನ ಮೆರೆಯಿರಿ ಎಂದವರು ಮುಸಲ್ಮಾನರಿಗೆ ಕರೆಯನ್ನ ನೀಡಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಬಹಳ ಸೌಹಾರ್ದತೆಯ ಸಾಮರಸ್ಯದ ವಾತಾವರಣ ಇದೆ. ಇದೇ ರೀತಿ ಮುಂದುವರಿಯಬೇಕು ಎಂಬುದು ಇಲ್ಲಿಯ ಭಾಳಷ್ಟು ಮುಖಂಡರ, ಧಾರ್ಮಿಕ ಮುಖಂಡರ ಕಳಕಳಿ ಇದೆ. ನಮಗೂ ಅದು ಸ್ವಾಗತ, ನಮ್ಮದು ಅದಕ್ಕೆ ಸಹಕಾರ ಇದೆ. ಅದಕ್ಕೋಸ್ಕರ ನಾನು ಕರಾವಳಿ ಭಾಗದ ಯಾರು ಮುಸಲ್ಮಾನರ ಮುಖಂಡರಿದ್ದಾರೆ, ಜಮಾತಿನ ಮುಖಂಡರಿದ್ದಾರೆ, ಅಥವಾ ಮುಸಲ್ಮಾನ ರಾಜಕೀಯ ನಾಯಕರಿದ್ದಾರೆ, ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ರೀತಿಯ ಸೌಹಾರ್ದತೆ ಸಾಮರಸ್ಯದ ವಾತಾವರಣ ಮುಂದುವರಿಬೇಕಾದ್ರೆ ನೀವು ಹೇಳ್ತೀರಲ್ಲ, ಇಫ್ತಾರ್ ಕೂಟದಲ್ಲಿ ಹಿಂದೂಗಳನ್ನು ಕರೆಸಿ ಸಮೋಸಾ ಜ್ಯೂಸ್ ಕೊಟ್ಟು ಸಾಮರಸ್ಯದ ಸೌಹಾರ್ದತೆಯ ಪಾಠವನ್ನು ನೀವು ಹೇಳ್ತಾ ಇದ್ದೀರಲ್ವ, ಭಾಳ ಸಂತೋಷ. ನಾನು ಹೇಳ್ತಿರುವುದು ಇದೇ ಸಾಮರಸ್ಯದ ಸೌಹಾರ್ದತೆಯ ಪಾಠವನ್ನು ನಾಡ್ದು 28ನೇ ತಾರೀಕು ಬಕ್ರೀದ್ ಬರುತ್ತಲ್ವ, ಅಂಥ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಯಾವುದೇ ರೀತಿಯ ಗೋವುಗಳ ಕುರ್ಬಾನಿಯನ್ನು ಮಾಡಬಾರ್ದು, ಗೋವುಗಳ ಹತ್ಯೆಯನ್ನು ಮಾಡಬಾರ್ದು ಎಂಬುದನ್ನು ತಾಕೀತು ಮಾಡಿ, ಎಂಬುದನ್ನು ನಿಮ್ಮ ಯುವಕರಿಗೆ ಹೇಳಿ ಪತ್ವ ಹೊರಡಿಸಿ, ಆಗ ನಿಮ್ಮ ನಿಜವಾದಂಥ ಸೌಹಾರ್ದತೆ, ನಿಜವಾದಂಥ ಸಾಮರಸ್ಯದ ಬಗ್ಗೆ ಏನು ಕಳಕಳಿ ಇದೆ, ಇದಕ್ಕೊಂದು ಗೌರವ ಇದೆ. ಗೋವು ಅದೊಂದು ಹಿಂದೂಗಳ ನಂಬಿಕೆ, ಅದು ಶ್ರದ್ಧೆ, ಅದು ನಾವು ಅದನ್ನು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನು ಕಡಿಯಬಾರ್ದು, ಇದನ್ನು ತಿನ್ನಬಾರ್ದು, ಅಕ್ರಮ ಸಾಗಾಟ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಹತ್ಯೆ ಮಾಡಬಾರ್ದು ಎಂಬುದನ್ನು ನಿಮ್ಮ ಸಮಾಜದೊಳಗಡೆ, ನಿಮ್ಮ ಸಮುದಾಯದೊಳಗಡೆ ಒಂದು ನಿರ್ಣಯ ಮಾಡಿ ಈ ಸಲದ ಬಕ್ರೀದ್ ಹಬ್ಬವನ್ನು ಗೋಹತ್ಯೆ ಮುಕ್ತ ಹಬ್ಬವನ್ನಾಗಿ ಮಾಡಿ ತೋರಿಸಿ. ಆಗ ಇದನ್ನು ಎಲ್ಲರೂ ಗೌರವಿಸ್ತಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮುಖಾಂತರ ತಮಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ.